ದೇವಸ್ಥಾನ ಅಂದ್ರೇ ಮನಸ್ಸಿಗೆ ಒಂಥರ ನೆಮ್ಮದಿ ಅಲ್ವಾ. ಬನ್ನಿ, ಈ ದಿನ ನಾನು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಎಷ್ಟೇ ಜನ ರಶ್ ಇದ್ರೂ ಕೂಡ ಆ ದೇವರ ಮುಂದೆ ನಿಂತು ಕೈ ಮುಗಿದಾಗ ಸಿಗೋ ನೆಮ್ಮದಿನೇ ಶಾಂತಿನೇ ಬೇರೆ ಅಲ್ವಾ. ಮದುವೆ ಆಗ್ಬಿಟ್ಟು ನೀವು ತಾಳ. ಓಕೆ, ಇದು ನಮ್ಮ ಶಿವಮೊಗ್ಗದ ಪ್ರಸಿದ್ಧ ಕೋಟೆ ಆಂಜನೇಯನ ದೇವಸ್ಥಾನ. ಸೊ ನಾವು ಹೋಗಿದ್ದು ಶ್ರಾವಣದ ಶನಿವಾರ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬ ಜಾತ್ರೆಯ ವಾತಾವರಣ ಇತ್ತು. ಸೊ ಅವಾಗ ಹೋಗ್ತಾ ಇರ್ತೀವಿ ಕಮ್ಮಿ. ಹಾಗೆಯೇ ಸ್ವಲ್ಪ ಹೂ ಬೇಕಾಗಿತ್ತು. ಆಂಜನೇಯಂಗೆ ಸ್ವಲ್ಪ ಹೂ ತೊಗೊಂಡು ಹೋಗೋಣ ಅಂಥೇಳಿ ಮನೆಯಿಂದ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಸ್ವಲ್ಪ ಹೂ ತೊಗೊಳೋಣ ಅಂಥೇಳಿ ಹೂ ತೊಗೊತಾ ಇದ್ವಿ. ಎಂಟ್ರೆನ್ಸಲ್ಲೇ ಬಂದುಬಿಟ್ಟು ಶಾಪ್ ಹಾಕಿದ್ರಲ್ವ, ಅಲ್ಲೇ ತೊಗೊಳೋಣ ಅಂತ ಹೇಳಿ ಗೊತ್ತಿತ್ತು ಇರುತ್ತೆ ಅಂತೇಳಿ ಹಂಗೆ ಹೋಗಿದ್ವಿ. ನಮ್ಮ ಜೊತೆ ನಮ್ಮ ಫ್ರೆಂಡು ಯೂಟ್ಯೂಬರ್ ಸಪೋರ್ಟರು, ಎಡಿಟಿಂಗ್ ಸಪೋರ್ಟರು ರೇಣುಕಾ ಕೂಡ ಬಂದಿದ್ದರು. ಅವ್ರ ತಂಗಿಯವರು. ನೋಡಿ ಎಷ್ಟು ಜನ ಇದ್ದರು ಅಂದರೆ, ನನಗೆ ಯಾವಾಗೋ ಒಂದು ಸತಿ ಬಂದಾಗ ಸ್ವಲ್ಪ ಜನ ಇದ್ದರು. ಇವಾಗ ಶ್ರಾವಣ ಅಂತ ಸೊ ಜಾತ್ರೆಯ ವಾತಾವರಣವೇ ಇತ್ತು. ನಾವು ಹೋಗಿದ್ದು ಬಂದುಬಿಟ್ಟು ಇನ್ನೂ 12ವರೆಗೆ, ಆದರೆ ಇನ್ನೂ ಜನ ಅಷ್ಟೇ ರಶ್ ಇತ್ತು, ಇನ್ನೂ ಅಷ್ಟೇ ಜನ ಬರ್ತಾಯಿದ್ರು. ಅಲ್ಲೊಬ್ಬರು ಸಿಸ್ಟರು ಅವರವ್ರ ಹರಕೆ, ಅವರವ್ರ ಮನಸ್ಸಿಗೆ ಸಂಬಂಧಪಟ್ಟ ಭಾವನೆ ಅಂತಾರಲ್ಲ, ಹಂಗೆ ಅವರು ಎಲೆಯಿಂದ ಆಂಜನೇಯನಿಗೆ ಹಾರ ಮಾಡಾಕ್ತಾಯಿದ್ರು. ಸೊ ಅದು ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಅಂತಲ್ಲ. ಬಟ್ಟು ಅಷ್ಟೊಂದು ಜನದ ಮಧ್ಯೆ ಅವರು ಸೇವೆ ಏನಂದರೆ, ದೇವಸ್ಥಾನದಲ್ಲೇ ಎಲೆ ತೊಗೊಂಬಂದ್ಬಿಟ್ಟು ದೇವರ ಸನ್ನಿಧಿಯಲ್ಲೇ ಅವರು ಶ್ರಮಪಟ್ಟು ದೇವಸ್ಥಾನಕ್ಕೆ ಹಾರ ಹಾಕಬೇಕು. ಅಂದರೆ ದೇವರಿಗೆ, ಆಂಜನೇಯನ ದೇವರಿಗೆ ವಿಳೆದೆಲೆ ಹಾರ ಕೊಡಬೇಕು ಅನ್ನೋದು ಅವರು ಹರಕೆ ಅಂತೆ. ಅವರನ್ನು ನಾನು ಮಾತಾಡಿಸಿದಾಗ ಫೇಸ್ ತೋರಿಸ್ಬೇಡಿ ಅಂದರು. ಆದ್ರೂ ಕೂಡ ಫೇಸ್ ತಗೊಂಡಿಲ್ಲ. ಅವರು ಪ್ರತಿ ಸ್ಯಾಟರ್ಡೆ ಅವರ ಕೈಲಾದ ಈ ಸಹಾಯನ ಅವರು ಮಾಡ್ತಾರಂತೆ. ಅಷ್ಟೊತ್ತಿಗೆ ಪ್ರಸಾದನ ಕೂಡ ಕೊಡೋ ವ್ಯವಸ್ಥೆ ಆಗಿತ್ತು. ಮೊದಲೆಲ್ಲ ತುಂಬ ಕ್ಯೂನಲ್ಲಿದ್ದರು. ನಾವು ಮನೆಯಲ್ಲೇ ಮುಗಿಸ್ಕೊಂಡು ಹೋಗಿರೋದ್ರಿಂದ ನಮ್ಮ ರೇಣುಕನೇ ಹೋಗಿ ತೊಗೊಂಬಂದರು ಪ್ರಸಾದ. ಅವ್ರ ತಂಗಿ ಅದರಲ್ಲೇ ಒಂದೊಂದು ತುತ್ತನ್ನು ನನಗೂ ನನ್ನ ಮಗಳಿಗೂ ತಿನ್ನಿಸಿದ್ರು. ಸೊ ನಾವು ಪ್ರಸಾದನ ಕೂಡ ತೊಗೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ಟೈಮ್ ಕಳೆದ್ವಿ. ಇನ್ನು ಸ್ವಲ್ಪ ದೇವಸ್ಥಾನ ಎಲ್ಲ ನೋಡೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ವೀಡಿಯೋ ಮಾಡ್ಕೊಳಕ್ಕೂ ಕೂಡ ಅಷ್ಟೊಂದು ಕಂಫರ್ಟ್ ಆಗಲಿಲ್ಲ. ಸೊ ಹಾಗಾಗಿ ಪ್ರಸಾದ ಆ ಕಡೆ ಕೂತ್ಕೊಂಡು ತಿನ್ನಿ ಅಂತ ಹೇಳಿದಾಗ ಪ್ರಸಾದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ರಲ್ವ, ಈ ಕಡೆ ಪ್ರಸಾದ ಕೊಡ್ತಾಯಿದ್ರು ದೇವರ ಆಪೋಸಿಟ್ಟು. ಈ ಕಡೆ ದೇವ್ರದಿನ್ನು ಪೂಜೆ ಎಲ್ಲ ಆಗ್ತಾಯಿತ್ತಲ್ಲ, 12 ಗಂಟೆಗೆ ಎಲ್ಲ ಆಗಿದ್ದು ಮಂಗಳಾರತಿ ಎಲ್ಲ. ಈ ದೇವಸ್ಥಾನದ ಹಿಂಬದಿಯಲ್ಲಿ ಪ್ಲೇಸ್ ಇದೆ, ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರು. ಸೊ ಈ ಬ್ರದರ್ ನಾನು ವೀಡಿಯೋ ಮಾಡೋದು ನೋಡಿ ಸೊ ಯಾಕೋ ನನ್ನನ್ನು ವೀಡಿಯೋ ಮಾಡ್ಕೊತಾರೆ ಅಂತಿದ್ರು. ಇಲ್ಲ ಬ್ರೋ, ನಾನು ದೇವಸ್ಥಾನದ್ದು ಅಂತ ಹೇಳಿದೆ. ಓಕೆ ಅಂತ ಹೇಳ್ತಿದ್ರು. ನೋಡ್ರಿ, ಇಲ್ಲಿ ಕೂತ್ಕೊಂಡು ತಿನ್ನೋ ಥರ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ಸ್ಯಾಟರ್ಡೆ ಇರುತ್ತಂತೆ ಪ್ರಸಾದ. ಇನ್ನು ಶ್ರಾವಣ ಅಲ್ವಾ, ತುಂಬಾ ರಶ್ ಇತ್ತು. ಹಾಗೆಯೇ ಇಲ್ಲೇ ಸ್ವಲ್ಪ ಕೂತ್ಕೊಂಡು ಪ್ರಸಾದ ತಿಂದು ಮಾತಾಡೋಣ ಅಂತೇಳಿ ಬಂದ್ವಿ. ನಾವು ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ಕೋಟೆ ಆಂಜನೇಯನ ದೇವಸ್ಥಾನ. ಶ್ರಾವಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ರೋಗ್ರಾಮ್ಸು ಅಂತೇಳಿ. ಆದರೆ ಏನಾಯಿತು ಅಂದರೆ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಯಿತು. ಯಾಕೆಂದರೆ ಇಷ್ಟೊಂದು ಜನ ಇರೋದ್ರಿಂದ ಅರ್ಚಕರು ಸಿಗಲ್ಲ ಅಂತ ಹೇಳಿದ್ರಂತೆ. ನಮ್ಮ ರೇಣು ಬಂದು ಮುಂಚೆನೇ ವಿಚಾರಿಸಿದ್ಲು. ಅವ್ರು ಹೇಳಿದ್ರಂತೆ, ಸೊ ನೀವು ಯೂಟ್ಯೂಬರು ಅಂತ ಮೊದಲೇ ಬಂದು ಹೇಳಿದರೆ ನಾವು ಒಳಗೆ ಬಿಡ್ತಾಯಿದ್ವಿ, ಇವಾಗ ಎಷ್ಟೊಂದು ರಶಲ್ಲಿ ಆಗಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಆಮೇಲೆ ಫ್ರೀ ಟೈಮಲ್ಲಿ ಬನ್ನಿ. ನೀವು ಫ್ರೀ ಟೈಮಲ್ಲಿ ಬಂದು ಈ ದೇವಸ್ಥಾನದ ಇತಿಹಾಸ ಏನಿದೆ, ಈ ದೇವಸ್ಥಾನದ ವಿಶೇಷತೆ ಏನು, ಈ ಆಂಜನೇಯನ ಮಹಿಮೆ ಏನು, ಪ್ರತಿಯೊಂದನ್ನು ನಾವು ಅರ್ಚಕರ ಹತ್ರನೇ ಮಾತಾಡಿ ನೀವು ವ್ಯೂವರ್ಸಿಗೆ ಹೇಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಮತ್ತು ಅಲ್ಲಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಅಲ್ಲಿ ಪ್ಲೇಸಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಓಡಾಡೋದಾಗಿರ್ಬೋದು, ಕೂರೋದಾಗಿರ್ಬೋದು ತುಂಬಾ ಸ್ಪೆಷಲ್ ಅಲ್ವಾ. ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ಮಾಡ್ತಾರೆ, ಆಟೋ ಹೊಡ್ತಾರೆ, ಮಗಳು ಅವರಿದ್ದಾರೆ. ನಾವು ಬೇರೆ ನೀವು ಒಬ್ಬರೇ ಇದ್ದೀರಾ? ಎಷ್ಟು ಜನ ಮಕ್ಕಳಮ್ಮ? ನಮಗೆ ಹೆಣ್ಮಕ್ಳು, ಒಬ್ಬನು ಗಂಡು ಮಗ. ಹಾಂ, ಗಂಡು ಮಗ ಮದುವೆ ಆಗಿಬಿಟ್ಟು ಮದುವೆಯಾಗಿ ಬೆಂಗಳೂರಿದೆ. ನಾವು 40 ವರ್ಷ.
ನಾವು ಮುಂಚೆ ಹಣ್ಣು ತಲೆ ಬೆಳೆಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಚಿರುಕ್ತಾನೆ ಇಲ್ಲ ಅವಳು. ಕಾಲು ನೋವು ಅಂತ ಇಲ್ಲಿ ಬಂದು ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ. ಆಗುತ್ತಾ ಅಮ್ಮ ವ್ಯಾಪಾರ? ಹಣ್ಣಿನ ಸೀಸನಲ್ಲಿ ಹಣ್ಣು ಅಷ್ಟೇನಾ, ಬೇರೆ ಏನಾದರೂ ಮಾಡಿ? ಹಣ್ಣಿನ ವ್ಯಾಪಾರ ಅಷ್ಟೇ ಮಾಡೋದು. ನಿಮಗೆ ಯಾವಾಗ ತುಂಬಾ ಕಷ್ಟ ಅಂತ ಅನ್ಸಿತ್ತು? ತುಂಬ ಕಷ್ಟ, ಮಕ್ಕಳಿಗೆಲ್ಲ ಹಾಕ್ಬೇಕು, ಮನೆ ಕಟ್ಟಬೇಕು, ಮಕ್ಕಳು ಹಾಕ್ಬೇಕು. ಎಷ್ಟು ವರ್ಷ ಆಯ್ತಮ್ಮ? ಮಕ್ಳು ಎಷ್ಟಿದ್ರು ಅವ್ರು ಸತ್ತೋದಾಗ? 150 ರೂಪಾಯಿ ಕೆಜಿ. ನೋಡ್ರಿ ಮಾತಾಡ್ಬೇಕಾದ್ರೆ ಕಸ್ಟಮರ್ ನಮಗೆ ಬಂದು ಡಿಸ್ಟರ್ಬ್ ಮಾಡ್ತಾರೆ. ತಗೊಳ್ಳೋಣ ಅಷ್ಟೇ ರೊಕ್ಕ ಸಾಕಕ್ಕೆ ಅಂದರೆ 30-40 ವರ್ಷದಿಂದನೇ ಕಷ್ಟ. ಇದೇ ಊರ ಅಮ್ಮ? ಇದು ಸಾಕಿತ್ತು. ಆಶಿಪುರದಿಂದ ಇಲ್ಲಿ ಬರ್ತೀರಾ? ರಾಗಿಗುಡ್ಡ. ನಾವು ಇದ್ರೆ ಶ್ರೀನಿವಾಸನ ಜೊತೆ ಹಾಕೊಳ್ಳಿ 100 ರೂಪಾಯಿ ಕೊಟ್ಟು ಜಾಸ್ತಿ ಕಡಿಮೆ ಮಾಡಲ್ಲ. ತುಂಬಾ ಖುಷಿಯಾಗಿದ್ರಿ ಅಮ್ಮ? ಅಯ್ಯೋ ಯಾವಾಗ ಖುಷಿ ಇಲ್ಲಮ್ಮ, ಯಾವಾಗಲೂ ತಾಳಿ ಇಡಿ. ಯಾಕೆ ಇನ್ನು ಬೇಕಾ? ಹೇಗೆ ಹಾಕ್ಬೋದು? ಅಮ್ಮ ಯಾವಾಗ ಖುಷಿಯಾಗಿದ್ರಿ? ಏನ್ ನಿಮ್ಗಾಗಿರೋದು? ಒತ್ತೈತಷ್ಟೇ. ನೀನೇ ಎಲ್ಲ ಹೇಳ್ಬಿಡ್ತೀಯಲ್ಲ. ಅದು ಒಂದೂವರೆನಾ? ಮಾಡೇ ಒಂದೂವರೆ. ಆಟೋದವ್ರ ಹತ್ರ ಕೇಳ್ರಿ. ಅಂಕಲ್ ಸೊ ಈ ಅಮ್ಮನ ಎಲ್ಲ ಮಾತುಗಳನ್ನು, ಮನಸ್ಸಿನ ನೋವುಗಳನ್ನು ನೀವೇನೇ ಕೂಡ ಕೇಳಿದ್ರಿ ಅವರ ಬಾಯಿಂದ. ಸೊ ನೋಡಿದಾಗ ಒಂಥರ ಖುಷಿ ಅನ್ನೋಕ್ಕಿಂತ ಸೊ ಈ ವಯಸ್ಸಲ್ಲೂ ಕೂಡ ಇವರು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ತಾಯಿದ್ದಾರೆ, ಒಂದು ಹಣ್ಣಿನ ವ್ಯಾಪಾರ ಮಾಡಿಕೊಂಡು ಅಂತ ಹೇಳಿ. ಸೊ ಇವ್ರನ್ನ ಮಾತಾಡ್ಸೋಣ ಅಂತ ನಾವು ಹೋದ್ವಿ. ಸೊ ಆವಾಗ ಏನೋ ಹಣ್ಣು ತೊಗೋಬೇಕಾದ್ರೆ ಹೀಗೆ ಬಂತು, ಅಮ್ಮ ಇಷ್ಟೊಂದು ಏಜ್ ಆಗಿದೆ, ಕಾಲೆಲ್ಲ ನೋವು ಅಂತೀರಾ ಹೇಗೆ ಅಂತ ಬಂದಾಗ ಇವರು ಅವ್ರ ಮನಸ್ಸಿನ ಮಾತುಗಳನ್ನು ಹೇಳ್ಕೊಂಡ್ರು. ಆವಾಗ ಸಿಕ್ಕಾಪಟ್ಟೆ ಅದು ಏನನ್ನಿಸ್ತು ಅಂದರೆ ಮಕ್ಕಳನ್ನ ತಂದೆ ತಾಯಿಗಳು ಚಿಕ್ಕವರಿದ್ದಾಗಿಂದ ಬೆಳೆಸಿ ಸಾಕಿ ಒತ್ತು ಸಲಗಿ ಅವರೊಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಆದರೆ ಅವರು ಲೈಫಲ್ಲಿ ಸೆಟ್ಲಾದರು ಅಂತ ಹೇಳಿ ಈ ಥರ ತಂದೆ ತಾಯಿಗಳನ್ನ ಬೀದಿಗೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ನೋಡಿ, ಇವರು ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಹೋಗಿ ಮಲ್ಕೊಳಕ್ಕೂ ಸಹ ಮನೆ ಇಲ್ಲಮ್ಮ, 3000 ರೂಪಾಯಿ ಮನೆ ಬಾಡಿಗೆ ಅಂತ ಹೇಳ್ತಾಯಿದ್ರು. ತುಂಬಾ ಬೇಜಾರಾಯಿತು. ಇವಾಗ 3000 ರೂಪಾಯಿ ಅಂದರೆ ಈ ಹಣ್ಣಲ್ಲಿ ವ್ಯಾಪಾರ ಒಬ್ಬರು ಇವ್ರು ಹೇಳ್ದಂಥ ತಗೋತಾರೆ, ಕೆಲವೊಂದು ಹಣ್ಣುಗಳು ಲಾಸ್ ಆಗಿರ್ತವೆ. ಸೊ ಕೆಲವೊಬ್ಬರು ಬಾರ್ಗೇನಿಂಗ್ ಮಾಡಿ ತಗೋತಾರೆ. ಆದರೂ ಎಲ್ಲನೂ ಸಹಿಸ್ಕೊಂಡು ಬಾಡಿಗೆ ಕಟ್ಕೊಂಡು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ನೋಡ್ಕೊಂಡು ಈ ವಯಸ್ಸಲ್ಲಿ ದುಡ್ಕೊಂಡು ತಿನ್ನಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು ಅಲ್ವಾ. ಸೊ ನೋಡಿ ಅಮ್ಮನ ನೋಡಿ ತುಂಬಾ ಒಂದು ಟೈಮು ಸೊ ಮಕ್ಕಳಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದೊಡ್ಡವ್ರನ್ನ ಮಾಡಿರ್ತಾರೆ. ಆದರೆ ಮಕ್ಕಳು ದೊಡ್ಡವರಾದಮೇಲೆ ಅವ್ರವ್ರ ದಾರಿ ಅವ್ರವ್ರು ನೋಡಿಕೊಂಡು ಅದು ಅಂತಾರಲ್ಲ, ಪಕ್ಷಿಗೆ ರೆಕ್ಕೆ ಬಂದಮೇಲೆ ಹಾರೋಯ್ತು ಅನ್ನೋ ಥರ ಆಗಾಗುತ್ತೆ ಅಲ್ವಾ. ಸೊ ನೋಡಿ ಇಷ್ಟ ಆಗಿತ್ತು. ನಾವು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಈ ಅಮ್ಮನ್ನ ಮಾತಾಡಿಸಿದ್ದು ಮನಸ್ಸಿಗೆ ಒಂಥರ ಖುಷಿ ಆದರೂ ಒಳಗೆ ತುಂಬಾ ಬೇಜಾರಾಯಿತು. ಈ ವಯಸ್ಸಲ್ಲಿ ಇವರು ಈ ಥರ ದುಡ್ಕೊಂಡು ಒಂದು ಕ್ಷಣ ಕೇಳಿದ ತಕ್ಷಣ ಕಣ್ಣೀರು ಹಾಕ್ಬಿಟ್ರು. ಸೊ ಆ ಕ್ಷಣ ನಮಗೇನೆ ಮಾತಾಡಲಿಲ್ಲ. ಸೊ ಆದಷ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎತ್ತವರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಯಾವ ಮಕ್ಕಳನ್ನು ಕೂಡ ನಾನು ಹೇಳೋದಿಷ್ಟೇ, ನಾವು ಸೆಟ್ಲ್ ಆದ್ವಿ, ನಮ್ಮ ಅಪ್ಪ ಅಮ್ಮ ಲೈಫಲ್ಲಿ ಸೆಟ್ಲ್ ಆದ್ವಿ, ನಾವೇನೋ ಅಚೀವ್ ಮಾಡಿದ್ವಿ, ಎಜುಕೇಷನಲ್ಲಿ ಮುಂದೋದ್ವಿ, ಫೈನಾನ್ಷಿಯಲಿ ಸೆಟಲ್ ಆಗಿದ್ದೀವಿ ಅಂತ ಅಂದರೆ ಅದನ್ನು ಹಿಂದಿನ ಕಾರಣಗಳೇ ನಮ್ಮ ತಂದೆ ತಾಯಿಗಳು, ಎತ್ತ ತಂದೆ ತಾಯಿಗಳು ಆಗಿರ್ತಾರೆ. ಸೊ ನೀವು ಒಂದು ಲೈಫಲ್ಲಿ ಸೆಟ್ಲ್ ಆದ ತಕ್ಷಣ ನಿಮ್ಮ ತಂದೆ ತಾಯಿಗಳನ್ನ ಈ ರೀತಿ ಯಾರನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದಷ್ಟು ಅವರು 2 ಹೊತ್ತಂತೂ ಊಟ ಮಾಡಲ್ಲ ವಯಸ್ಸಾದ ಮೇಲೆ. ಕೆಲವೊಬ್ಬರು 2 ಹೊತ್ತು ಊಟ ಮಾಡ್ಬೋದು, ಕೆಲವೊಬ್ಬರು 1 ಹೊತ್ತು ಊಟ 2 ಹೊತ್ತು ಪ್ರೀತಿ ಕೊಟ್ಟರೆ ನೆಮ್ಮದಿಯಾಗಿ ಪ್ರೀತಿಯಿಂದ ಅವರು ಕೊನೆ ಜೀವನದ ಕ್ಷಣಗಳನ್ನು ಕಳೀತಾರೆ. ಸೊ ದಯವಿಟ್ಟು
ಈ ವಿಡಿಯೋದಿಂದ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಅಂತ ಕಮೆಂಟ್ ಹಾಕಿ. ಸೊ ಇದು ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಅಂತ ಮಾಡ್ಕೊಳೋದಕ್ಕೆ ಈ ವಿಡಿಯೋ ಮಾಡಿದೆ ಅಷ್ಟೇ. ಈ ವಿಡಿಯೋ ಮಾಡೋ ಉದ್ದೇಶ ಎಂತ ಇಲ್ಲ. ಸೊ ಇದಾಗಿತ್ತು ಈ ವಿಡಿಯೋ, ಒಂದು ನನ್ನ ಸಂದೇಶ. ಎಲ್ಲರೂ ಸಂದೇಶ ಅನ್ನೋದಕ್ಕಿಂತ ಎಲ್ಲರೂ ತಂದೆ ತಾಯಿನ ಪ್ರೀತಿಸಿ ಅವರಿಗೆ ಗೌರವ ಕೊಡೋದ್ರ ಜೊತೆಗೆ ಕಾಳಜಿ ಕೊಡೋದ್ರ ಜೊತೆಗೆ ಕೊನೆ ಕ್ಷಣದಲ್ಲಿ 2 ತುತ್ತು ಅನ್ನ ಕೊಟ್ಟು ಅವ್ರನ್ನ ಮನೆಯಲ್ಲೇ ಇಟ್ಕೊಳ್ಳಿ, ಬಿಟ್ಟು ಮಾತ್ರ ಹೋಗಬೇಡಿ. ಸೊ ಇವಾಗೇನೋ ಜೀವನದಲ್ಲಿ ನಿಮಗೆ ಹೆಂಡ್ತಿ ಮಕ್ಕಳು ಸಂಸಾರ ಅಂತ ಬಂತು ಅಂದರೆ ಅದೆಲ್ಲ ಬರೋದಕ್ಕೆ ಎತ್ತ ತಂದೆ ತಾಯಿಗಳೇ ಅಲ್ವಾ ಕಾರಣ ಆಗಿರ್ತಾರೆ. ನೋಡಿ ಈ ಅಮ್ಮ ಎಷ್ಟು ಕಷ್ಟಪಡ್ತಾ ಇತ್ತು ಅಂದರೆ ಅವ್ರ ಕಣ್ಣಲ್ಲೇ ಪ್ರತಿಯೊಂದು ಕಣ್ಣಲ್ಲೇ ಅವರೆಲ್ಲ ನೋವುಗಳನ್ನ ನಮ್ಮ ಹತ್ರ ಹೊರಗೆ ಹಾಕಿದ್ರು. ನಾವು ಯಾರೋ ಗೊತ್ತಿಲ್ಲ ಅವರಿಗೆ, ಆದರೂ ಅವ್ರ ಮನಸ್ಸಿನ ಒಂದು ನೋವನ್ನು ನಾವು ಕೇಳಿದ ತಕ್ಷಣ ಹೇಳ್ಕೊಂಡ್ರಲ್ಲ, ಅವ್ರ ಮನಸ್ಸಲ್ಲಿ ಎಷ್ಟು ದುಃಖ ಇರ್ಬೋದಲ್ವಾ. ಕೆಲವೊಂದು ಸತಿ ಹೆಂಗಪ್ಪ ಜೀವನ ಈ ರೀತಿ ಅಂತ ಅನಿಸ್ಬಿಡುತ್ತೆ. ಸೊ ಅನ್ನೋದಕ್ಕಿಂತ ಎಲ್ಲ ಜೀವನನೇ ಎಲ್ಲ ಕಲಿಸ್ಬಿಡುತ್ತೆ ಅಲ್ವಾ ಒಂದೊಂದು ಸರಿ.